ಹಾಯ್ ಫ್ರೆಂಡ್ಸ್, ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಶರಣ್. ಫ್ರೆಂಡ್ಸ್, ಬಹಳಷ್ಟು ಜನರಿಗೆ ಅವರ ತೂಕವನ್ನು ಕಡಿಮೆ ಮಾಡ್ಕೋಬೇಕು, ಹಾಗೆ ಕೆಲವರಿಗೆ ಅವರ ಬಾಯಿಂದ ಬರುವಂತಹ ದುರ್ವಾಸನೆಯನ್ನು ಕಡಿಮೆ ಮಾಡ್ಕೋಬೇಕು ಅನ್ಕೋತಾರೆ. ಇನ್ನು ಕೆಲವರು ಬ್ಲಡ್ ಶುಗರ್ ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೋಬೇಕು ಅನ್ಕೋತಾರೆ. ಹಾಗೆ ಇನ್ನು ಕೆಲವರಂತೂ ಅವರ ಕೂದಲು ಹೊಳೆಯುವಂತೆ ಆಗಬೇಕು, ಹಾಗೆ ಮುಖವು ಕೂಡ ಹೊಳೆಯುವಂತೆ ಆಗಬೇಕು ಅಂತ ಇಷ್ಟಪಡ್ತಾರೆ. ಇನ್ನು ಕೆಲವರಂತೂ ಅವರ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ತುಂಬ ವಿಧವಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ಅಂಥವರೆಲ್ಲರಿಗೂ ಇವತ್ತು ನಾನು ಒಂದೇ ಒಂದು ಪದಾರ್ಥವನ್ನು ಬಳಸಿ ಹೋಮ್ ರೆಮಿಡಿಯನ್ನು ತಿಳಿಸ್ಬೇಕು ಅನ್ಕೊಂಡಿದ್ದೀನಿ. ನೀವು ಬರೀ ಇದು ಒಂದು ಪದಾರ್ಥ ಉಪಯೋಗಿಸಿದ್ರೆ ಸಾಕು, ಈ ಎಲ್ಲ ಸಮಸ್ಯೆಗಳಿಗೂ ನಿಮಗೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ. ಮತ್ತೆ ಬನ್ನಿ, ಆ ಪದಾರ್ಥ ಏನು, ಇದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಈಗ ನೋಡೋಣ. ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ರೀತಿಯಾದಂಥ ಡಿಫ್ರೆಂಟ್ ವಿಡಿಯೋಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ? ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿ ಒಳ್ಳೆ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ, ವೆನಿಗರ್ ಅಂದರೆ ಅದು ನೋಡಲಿಕ್ಕೆ ನೀರಿನ ರೀತಿಯಾಗಿ ಇರುತ್ತೆ. ಸಾಧಾರಣವಾಗಿ ಒಂದಲ್ಲ ಒಂದು ದಿನ ಈ ವೆನಿಗರ್ನ ಟೇಸ್ಟ್ ನೋಡೇ ಇರ್ತೀವಿ. ಏಕೆಂದರೆ ಈ ವೆನಿಗರನ್ನು ಸ್ಟ್ರೀಟ್ ಫುಡ್ಗಳಲ್ಲಿ ಹಾಗೆ ಗೋಬಿ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಹಾಗೆ ಇದರ ರುಚಿ ಬಂದ್ಬಿಟ್ಟು ಹುಳಿಯಾಗಿರುತ್ತೆ. ಆದರೆ ಈ ವೆನಿಗರ್ಗಳಲ್ಲಿ ಉತ್ತಮವಾದ ವೆನಿಗರ್ ಅಂದರೆ ಆ್ಯಪಲ್ ಸೈಡರ್ ವೆನಿಗರ್. ಈ ವೆನಿಗರನ್ನು ಹೇಗೆ ಮಾಡ್ತಾರೆ ಗೊತ್ತಾ? ಆ್ಯಪಲ್ಗಳನ್ನು ಹಿಂಡಿ ಅದರ ರಸವನ್ನು ತೆಗೆದು ಅದನ್ನು ಫರ್ಮೆಂಟ್ ಮಾಡಿ ಅದನ್ನು ಆ್ಯಪಲ್ ಸೈಡರ್ ವೆನಿಗರ್ ಆಗಿ ಬದಲಾಯಿಸ್ತಾರೆ. ಈ ಆ್ಯಪಲ್ ಸೈಡರ್ ವೆನಿಗರನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ಗಳಿವೆ. ಅದೇನು ಅಂತ ಈಗ ಹೇಳ್ತೀನಿ ಕೇಳಿ. ಮೊದಲನೇದಾಗಿ, ಯಾರ್ಯಾರು ತಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ಕೋತಾ ಇದ್ದೀರೋ ಅವರು ಈ ವೆನಿಗರನ್ನು ಹೇಗೆ ಬಳಸಬೇಕು ಅಂದರೆ, ನೀವು ಒಂದು ಗ್ಲಾಸ್ ನೀರಿನಲ್ಲಾಗಲಿ ಅಥವಾ ಫ್ರೂಟ್ ಜ್ಯೂಸ್ನಲ್ಲಾಗಲಿ 1 ಟೇಬಲ್ ಸ್ಪೂನಷ್ಟು ಈ ಆ್ಯಪಲ್ ಸೈಡರ್ ವೆನಿಗರನ್ನು ಮಿಕ್ಸ್ ಮಾಡಿಕೊಂಡು ಊಟ ಮಾಡುವುದಕ್ಕಿಂತ ಮೊದಲು ಇದನ್ನು ಕುಡಿಯುವುದರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಕೊಬ್ಬನ್ನು ಕರಗಿಸಿ ತೂಕವನ್ನು ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತೆ. ಅದರ ಜೊತೆಗೆ ತರಕಾರಿಗಳಿಂದ ತಯಾರಿಸಿದ ಸಲಾದ್ಗಳಿಗೆ 1 ಟೇಬಲ್ ಸ್ಪೂನಷ್ಟು ಆ್ಯಪಲ್ ಸೈಡರ್ ವೆನಿಗರನ್ನು ಹಾಕಿ ಅದರ ಜೊತೆಗೆ 1 ಟೇಬಲ್ ಸ್ಪೂನ್ ನಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂದರೆ ರುಚಿಗೆ ರುಚಿನೂ ಕೊಡುತ್ತೆ, ನಿಮ್ಮ ತೂಕವು ಅತಿ ವೇಗವಾಗಿ ಕಡಿಮೆ ಆಗಲು ಕೂಡ ಸಹಾಯ ಮಾಡುತ್ತೆ. ಇನ್ನು ಎರಡನೇದಾಗಿ ಬಂದ್ಬಿಟ್ಟು, ಬಾಯಿಂದ ಬರುವಂತಹ ದುರ್ವಾಸನೆ ಹಾಗೆ ಗಂಟಲಿನಲ್ಲಿ ಹುರಿ. ಈ ಸಮಸ್ಯೆಯಿಂದ, ಈ ಬಾಯಿಂದ ಬರುವಂತಹ ದುರ್ವಾಸನೆಯಿಂದ ಬಹಳಷ್ಟು ಜನರು ಇನ್ನೊಬ್ಬರ ಜೊತೆ ಮಾತನಾಡುವುದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಏಕೆಂದರೆ ಅವರಿಗೆ ಕಾನ್ಫಿಡೆನ್ಸೇ ಇರೋದಿಲ್ಲ. ನಾವು ಮಾತನಾಡುವಾಗ ನಮ್ಮ ಬಾಯಿಂದ ಎಲ್ಲಿ ದುರ್ವಾಸನೆ ಬರುತ್ತೋ, ಅವರು ನಮಗೆ ಮರ್ಯಾದೆ ಕೊಡೋದಿಲ್ವೇನೋ ಆ ರೀತಿಯಾಗಿ ಫೀಲ್ ಆಗ್ತಾ ಇರ್ತಾರೆ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ, 1 ಗ್ಲಾಸ್ನಷ್ಟು ಉಗುರು ಬೆಚ್ಚಗಿನ ನೀರನ್ನ ತಗೊಳ್ಳಿ. ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ಆ್ಯಪಲ್ ಸೈಡರ್ ವೆನಿಗರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನು ನಿಮ್ಮ ಬಾಯಿ ಒಳಗೆ ಹಾಕ್ಕೊಂಡು ಕೆಲವು ಸೆಕೆಂಡ್ಗಳ ಕಾಲ ಹಾಗೆ ಇರಿ. ಆ ನಂತರ ಆ ನೀರನ್ನು ಚೆನ್ನಾಗಿ ಮುಕ್ಕಳಿಸಿ, ತದನಂತರ ಅದನ್ನು ಉಗಿರಿ. ಹೀಗೆ ಮಾಡಿದರೆ ಬಾಯಿ ದುರ್ವಾಸನೆ ಹಾಗೂ ಗಂಟಲು ಹುರಿ ಇವೆರಡು ಸಮಸ್ಯೆ ನಿವಾರಣೆ ಆಗುತ್ತೆ. ಇನ್ನು ಮೂರನೇದಾಗಿ ಬಂದ್ಬಿಟ್ಟು, ಬಹಳಷ್ಟು ಜನರು ಅವರ ಕೂದಲುಗಳು ತುಂಬ ಸುಂದರವಾಗಿ ಫುಲ್ ಶೈನಿಂಗ್ ಆಗಿ ಕಾಣಬೇಕು ಅಂತ ಎಷ್ಟೋ ವಿಧವಾಗಿ ಕಷ್ಟಪಡ್ತಾ ಇರ್ತಾರೆ. ಆದರೆ ನೀವು ಆ್ಯಪಲ್ ಸೈಡರ್ ವೆನಿಗರನ್ನು ಉಪಯೋಗಿಸೋದ್ರಿಂದ ನಿಮ್ಮ ಕೂದಲನ್ನು ಪಳಪಳ ಹೊಳೆಯುವಂತೆ ಮಾಡುತ್ತೆ. ಅದು ಹೇಗೆ ಅಂದರೆ, 1 ಗ್ಲಾಸ್ನಷ್ಟು ನೀರನ್ನ ತಗೊಳ್ಳಿ. ನಾರ್ಮಲ್ ವಾಟರ್ ತಗೊಂಡ್ರೆ ಸಾಕಾಗತ್ತೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆರ್ಗ್ಯಾನಿಕ್ ಆ್ಯಪಲ್ ಸೈಡರ್ ವೆನಿಗರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ದಿನಾಲು ಉಪಯೋಗಿಸ್ತಿರಲ್ವ, ಆ ಬಾಚಣಿಕೆ ಇರುತ್ತಲ್ವ, ಆ ಬಾಚಣಿಕೆನ ಅದನ್ನು ಆ್ಯಪಲ್ ಸೈಡರ್ ಮಿಕ್ಸ್ ಮಾಡಿರ್ತಕ್ಕಂಥ ನೀರಿನಲ್ಲಿ ಅದ್ಬಿಟ್ಟು ನಿಮ್ಮ ತಲೆ ಕೂದಲುಗಳನ್ನು ಚೆನ್ನಾಗಿ ಬಾಚ್ಕೋಬೇಕು. ಆ ನಂತರ ನೋಡಿ ನಿಮ್ಮ ಕೂದಲು ಹೇಗೆ ಪಳಪಳ ಹೊಳೆಯುತ್ತೆ ಅಂತ. ಇನ್ನು 4ನೇದಾಗಿ ಬಂದ್ಬಿಟ್ಟು, ಬಹಳಷ್ಟು ಜನರು ಇದ್ರ ಬಗ್ಗೆ ಕಾಮೆಂಟ್ಸ್ ಮಾಡಿ ಕೇಳಿದರು. ಏನಪ್ಪ ಅಂದರೆ, ನಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗಬೇಕು ಅಂದರೆ, ಗ್ಲೋಯಿಂಗ್ ಸ್ಕಿನ್ನ ಪಡಿಬೇಕು ಅಂದರೆ ಒಂದು ಸಿಂಪಲ್ ಆದ ಮಾರ್ಗ ಹೇಳಿ ಅಂತ. ಆ್ಯಪಲ್ ಸೈಡರ್ ವೆನಿಗರ್ ಬೆರೆಸಿದ ನೀರನ್ನು ನಿಮ್ಮ ಮುಖಕ್ಕೆ ಹಚ್ಚಿಕೊಳ್ಳೋದ್ರಿಂದ ಅಥವಾ ನೀವು ಸ್ನಾನ ಮಾಡುವ ಬಾತ್ ಟಬ್ಬಿಗೆ 1 ಅರ್ಧ ಲೋಟದಷ್ಟು ಆ್ಯಪಲ್ ಸೈಡರ್ ವೆನಿಗರನ್ನು ಹಾಕಿ
ಆ ಟಬ್ನಲ್ಲಿ ಅರ್ಧ ಗಂಟೆಗಳ ಕಾಲ ಕೂರುವುದರಿಂದ ಬರೀ ನಿಮ್ಮ ಮುಖ ಮಾತ್ರ ಅಲ್ಲ, ಶರೀರಕ್ಕೂ ಕೂಡ ಕಾಂತಿಯನ್ನ ಕೊಡುತ್ತೆ. ಅದರ ಜೊತೆಗೆ ಪಿಗ್ಮೆಂಟೇಷನ್ ಅಂದ್ರೆ ಬಂಗು ಸಹ ಕಡಿಮೆ ಆಗುತ್ತೆ. ಇನ್ನು 5ನೇದಾಗಿ, ನೀವು ಸಕ್ಕರೆ ಕಾಯಿಲೆ, ಶುಗರ್ ಅಥವಾ ಮಧುಮೇಹದಿಂದ ಬಾಧೆ ಪಡುವವರಾದರೆ, ಹಾಗೆ ನಿಮ್ಮ ಶರೀರದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಜಾಸ್ತಿಯಾಗಿ ಇರುವುದಾದರೆ ಈ ಆ್ಯಪಲ್ ಸೈಡರ್ ವೆನಿಗರ್ ನಿಮಗೆ ತುಂಬಾ ಒಳ್ಳೆಯದು. ಅದು ಹೇಗೆ ಅಂದರೆ, ಬೆಳಗ್ಗಿನ ಸಮಯದಲ್ಲಿ 1 ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಆರ್ಗ್ಯಾನಿಕ್ ಆ್ಯಪಲ್ ಸೈಡರ್ ವೆನಿಗರನ್ನು ಮಿಕ್ಸ್ ಮಾಡಿ ಆ ನೀರನ್ನು ಕುಡಿಯುವುದರಿಂದ ನಿಮ್ಮ ಶುಗರ್ ಮತ್ತು ಕೊಲೆಸ್ಟ್ರಾಲ್ ಲೆವೆಲನ್ನು ಕಂಟ್ರೋಲ್ನಲ್ಲಿ ಇರಿಸುತ್ತೆ. ನೀವು ಇದನ್ನು ಬೆಳಗ್ಗೆ 1 ಸಲ ಹಾಗೆ ರಾತ್ರಿ ಮಲಗುವಾಗ 1 ಸಲ ಮಾಡಬೇಕಾಗತ್ತೆ. ಇನ್ನು 6ನೇದಾಗಿ, ಇಮ್ಯುನಿಟಿ ಬೂಸ್ಟರ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ. ಇವಾಗ ಈ ಕರೋನಾ ಟೈಮ್ನಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು ತುಂಬ ಮುಖ್ಯ. ಅದಕ್ಕಾಗಿ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಆಹಾರವನ್ನು ತೆಗೆದುಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರಗಳಲ್ಲಿ ಆ್ಯಪಲ್ ಸೈಡರ್ ವೆನಿಗರ್ ಕೂಡ ಒಂದು. ಇದನ್ನ ಹೇಗೆ ಉಪಯೋಗಿಸ್ಬೇಕು ಅಂದರೆ, ಒಂದು ವೇಳೆ ನೀವು ಲೆಮನ್ ಟೀ ಕುಡಿಯೋರಾದರೆ ಲೆಮನ್ ಬದಲಾಗಿ ಆ್ಯಪಲ್ ಸೈಡರ್ ವೆನಿಗರನ್ನು ಉಪಯೋಗಿಸಿ. ಸಲಾಡ್ಗಳನ್ನು ತಿನ್ನುವಾಗ ಅದರ ಮೇಲೆ 1 ಟೇಬಲ್ ಸ್ಪೂನಷ್ಟು ವೆನಿಗರ್ ಹಾಕಿ ತಿನ್ನುವುದರಿಂದ ರುಚಿಗೆ ರುಚಿ ಕೊಡುತ್ತೆ, ಹಾಗೆ ನಿಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ. ಹಾಗೆ ಇನ್ನ 7ನೇದಾಗಿ, ಬಹಳಷ್ಟು ಜನರು ರಾತ್ರಿ ಸಮಯದಲ್ಲಿ ನಿದ್ರೆ ಬರ್ತಾ ಇಲ್ಲ ಅನ್ನೋದನ್ನ ಕೇಳೇ ಇರ್ತೀರ ಅಲ್ವಾ. ನಿದ್ರೆ ಇಲ್ಲದಿದ್ದರೆ ಆಗ ಖಂಡಿತವಾಗಿಯೂ ಆರೋಗ್ಯ ಕೆಡುವುದರಲ್ಲಿ 2ನೆಯ ಮಾತಿಲ್ಲ. ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇದ್ದರೆ ಹಲವಾರು ಸಮಸ್ಯೆಗಳು ಕಂಡುಬರಬಹುದು. ನಿದ್ರಾಹೀನತೆಯಿಂದಾಗಿ ಬೊಜ್ಜು ಮತ್ತು ಮಾನಸಿಕ ಒತ್ತಡ ಕಾಣಿಸಬಹುದು. ಆದ್ರೆ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದ್ರೆ ಈ ಟಿಪ್ ಅನ್ನ ಫಾಲೋ ಮಾಡಬಹುದು. 1 ಗ್ಲಾಸ್ನಷ್ಟು ನೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಪಲ್ ಸೈಡರ್ ವೆನಿಗರ್ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನ ಕುಡಿಬೇಕು. ಈ ರೀತಿ ಮಾಡೋದ್ರಿಂದ ನೀವು ಆರಾಮಾಗಿ 8 ಗಂಟೆಗಳ ಕಾಲ ನಿದ್ದೆನ ಮಾಡ್ತೀರಾ. ಇನ್ನು 8ನೇದಾಗಿ, ಹೆಚ್ಚಿನ ಜನರಿಗೆ ಬೆಳಗಿನ ಸಮಯದಲ್ಲಿ ಕರುಳಿನ ಕ್ರಿಯೆ ಅಥವಾ ಎದೆ ಉರಿಯ ಸಮಸ್ಯೆ ಕಂಡುಬರುತ್ತೆ. ಇದಕ್ಕಾಗಿ ನೀವು ರಾತ್ರಿ ಮಲಗುವುದಕ್ಕಿಂತ ಮೊದಲು ಆಪಲ್ ಸೈಡರ್ ವೆನಿಗರ್ ಅನ್ನ ಸೇವಿಸಬೇಕು. ಅದು ಹೇಗೆ ಅಂದರೆ, 1 ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಪಲ್ ಸೈಡರ್ ವೆನಿಗರ್ ಅನ್ನ ಹಾಕಿ ಅದನ್ನ ಕುಡಿಬೇಕು. ಇದರಿಂದಾಗಿ ಜೀರ್ಣಕ್ರಿಯೆ ಸಮಸ್ಯೆಯು ಸುಧಾರಣೆ ಆಗತ್ತೆ ಮತ್ತು ಬೆಳಗ್ಗೆ ನೀವು ತುಂಬಾ ಉಲ್ಲಾಸದಿಂದ ಇರಬಹುದು. ಅಜೀರ್ಣ ಸಮಸ್ಯೆಗೂ ಇದು ಅತ್ಯುತ್ತಮವಾದ ಒಂದು ಮನೆಮದ್ದು. ಫ್ರೆಂಡ್ಸ್, ಮಾರ್ಕೆಟ್ಗಳಲ್ಲಿ ವಿವಿಧ ರೀತಿಯಾದಂತಹ ಆಪಲ್ ಸೈಡರ್ ವೆನಿಗರ್ಸ್ ಸಿಗ್ತಾ ಇದೆ. ಆದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ವಾವ್ ಆರ್ಗ್ಯಾನಿಕ್ ಆಪಲ್ ಸೈಡರ್ ವೆನಿಗರ್ ವಿತ್ ಮದರ್ ಆಫ್ ವೆನಿಗರ್. ಇದು ತುಂಬಾನೇ ಚೆನ್ನಾಗಿದೆ. ನಾನು ಕೂಡ ಇದನ್ನೇ ಬಳಸ್ತಾ ಇದ್ದೀನಿ. ಇದನ್ನ ಬಳಸೋದಕ್ಕಿಂತ ಮೊದಲು ಚೆನ್ನಾಗಿ ಒಂದ್ಸಲ ಶೇಕ್ ಮಾಡಿ ಆ ನಂತರ ಉಪಯೋಗಿಸ್ಬೇಕು. ಸೊ ನೀವು ಕೂಡ ಇದನ್ನ ತಗೋಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಬೇಕಿದ್ರೆ ಅಲ್ಲಿಂದ ಹೋಗ್ಬಿಟ್ಟು ತಗೋಬಹುದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಬರೀ ಒಂದು ಆಪಲ್ ಸೈಡರ್ ವೆನಿಗರ್ ಅನ್ನ ಉಪಯೋಗಿಸೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಗಳಿದೆ ಅಂತ. ಬರೀ ನೀವು ಇದು 1 ಬಾಟಲ್ ತಗೊಂಡ್ರೆ ಸಾಕು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಸೊ ಇವತ್ತಿನ ಟಿಪ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.